ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿಯ ಒಂದು ಪೊಲಿಟಿಕಲ್ ಸೈನ್ಸು ಅಲ್ಲಿ 2025ನೇ ಸಾಲಿನಲ್ಲಿ ಕೇಳಬಹುದಾದಂತಹ 10 ಅಂಕದ ಪ್ರಶ್ನೋತ್ತರಗಳು ಅಂತಂದರೆ ಅದು 2 ಮತ್ತು 7ನೇ ಅಧ್ಯಾಯಗಳಿಗೆ ಸಂಬಂಧಿಸಿರುವಂಥದ್ದು. ಈ 2 ಮತ್ತು 7ನೇ ಅಧ್ಯಾಯದಲ್ಲಿ ಮಾತ್ರ 10 ಅಂಕದ ಪ್ರಶ್ನೋತ್ತರಗಳು ಬರುತ್ತೆ. ಹಾಗಿದ್ದರೆ ಈ 10 ಅಂಕದ ಪ್ರಶ್ನೋತ್ತರಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು 2ನೇ ಒಂದು ಅಧ್ಯಾಯದಲ್ಲಿ ಮೊದಲಿಗೆ ನೋಡೋಣ, ನಂತರ 7ನೇ ಅಧ್ಯಾಯದಲ್ಲಿ ನೋಡೋಣಂತೆ. ಇಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಂತಹ 10 ಅಂಕದ ಪ್ರಶ್ನೋತ್ತರಗಳು ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದರ ರಚನೆ ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಸಂವಿಧಾನದ 324ನೇ ವಿಧಿ ಒಬ್ಬ ಚುನಾವಣಾ ಆಯುಕ್ತ ಮತ್ತು ಇತರ ಚುನಾವಣಾ ಆಯುಕ್ತರನ್ನು ಹೊಂದಿದೆ. ನೇಮಕ ಮುಖ್ಯ ಹಾಗೂ ಇತರ 2 ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇನ್ನು ಅಧಿಕಾರಾವಧಿ 6 ವರ್ಷ ಇಲ್ಲವೇ 65 ವರ್ಷಗಳು ತುಂಬುವವರೆಗೂ ಇರುತ್ತೆ. ಇನ್ನು ಅಧಿಕಾರ ಹಾಗೂ ಕಾರ್ಯಗಳನ್ನು ನೋಡೋದಾದರೆ ಮತದಾರ ಪಟ್ಟಿ ಸಿದ್ಧಪಡಿಸುವಂಥದ್ದು, ಪರಿಶೀಲನೆ, ಪರಿಷ್ಕರಣೆ ಮತ್ತು ನಿರ್ದೇಶನ ಮಾಡುವಂಥದ್ದು, ಲೋಕಸಭೆ ಮತ್ತು ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸುವಂಥದ್ದು, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾಧಿಕಾರಿಗಳ ನೇಮಕ ಮಾಡುವುದು, ಇನ್ನು ಚುನಾವಣೆಯ ಘೋಷಣೆ, ಅಧಿಸೂಚನೆಯನ್ನು ಹೊರಡಿಸುವುದು, ಚುನಾವಣಾ ದಿನಾಂಕವನ್ನು ಗೊತ್ತುಪಡಿಸುವಂಥದ್ದು, ಚುನಾವಣೆ ಸಿಬ್ಬಂದಿಯ ನೇಮಕ ಮಾಡುವಂಥದ್ದು, ಹಾಗೆ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಚಿಹ್ನೆ ನೀಡುವಂಥದ್ದು, ಹಾಗೆ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವುದು, ಹಾಗೆ ಮರು ಚುನಾವಣೆಗೆ ಆದೇಶಿಸುವಂಥದ್ದು, ಹಾಗೆ ಚುನಾವಣೆ ಪ್ರಚಾರದ ಸಮಯವನ್ನು ನಿಗದಿಪಡಿಸುವುದು, ಮತ ಎಣಿಕೆ ಫಲಿತಾಂಶ ಪ್ರಕಟಣೆ ಮಾಡುವಂಥದ್ದು, ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವಂಥದ್ದು, ಹಾಗೆ ಸರ್ಕಾರ ರಚಿಸುವಂತೆ ಸಲಹೆಯನ್ನು ನೀಡುವಂಥದ್ದು. ಈ ಎಲ್ಲ ಪಾಯಿಂಟ್ಗಳಿಗೂ ಕೂಡ ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ ಅಂತ ಇದೆ. ಮತದಾರರ ಗುರುತಿನ ಚೀಟಿ, ವಿದ್ಯುನ್ಮಾನ ಮತಯಂತ್ರ, ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ, ಅಪರಾಧಗಳ ವಿವರ ಕಡ್ಡಾಯ ಘೋಷಣೆ, ಇದರಲ್ಲಿ ಶೈಕ್ಷಣಿಕ ವಿವರಗಳ ಹಿನ್ನೆಲೆಯನ್ನು ಕೊಡಬೇಕು, ಆಸ್ತಿ ವಿವರಗಳ ಹಿನ್ನೆಲೆಯನ್ನು ಕೊಡಬೇಕಾಗುತ್ತೆ. ಇಷ್ಟು ಭಾರತದ ಚುನಾವಣೆಯ ಸುಧಾರಣೆಗಳನ್ನು ವಿವರಿಸಿ ಅನ್ನುವಂಥದ್ದಕ್ಕೆ. ಹಾಗೆ 4ನೇ ಅಂಶ ರಾಜ್ಯದ ಚುನಾವಣೆ ವೆಚ್ಚವನ್ನು ಭರಿಸುವುದು. ಇವು ಎಲ್ಲವುಗಳ ಬಗ್ಗೆ ವಿವರಣೆಯನ್ನು ಬರೆದ್ರೆ ನಿಮಗೆ 10 ಅಂಕಗಳು ದೊರೆಯುತ್ತೆ. ಇನ್ನು ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಇದೆ ನೋಡಿ. ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಯಾಕೆಂದರೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ರಿಪೀಟ್ ಆಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಬಿಟ್ಟು ನೀವು ಅಭ್ಯಸಿಸಬೇಕಾಗುತ್ತೆ. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಇನ್ನು ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಸಮ್ಮಿಶ್ರ ಸರ್ಕಾರದ ಶಕೆ. ಈ ಎಲ್ಲ 10 ಅಂಶಗಳನ್ನು ಕೂಡ ನೀವು ಸವಿಸ್ತಾರವಾಗಿ ವಿವರಣೆಯನ್ನು ಬರೀಬೇಕು. ಇನ್ನು ಭಾರತೀಯ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಪ್ರಶ್ನೆ. ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಗೆ ಸ್ಪರ್ಧಿಸುವಂಥದ್ದು, ಇನ್ನು ಸರ್ಕಾರದ ರಚನೆ ಮತ್ತು ನಿರ್ವಹಣೆಯನ್ನು ಮಾಡುವುದು, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ಮಾಡುವುದು, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆಯಾಗುವಂಥದ್ದು, ಸಾರ್ವಜನಿಕ ಹಿತಾಸಕ್ತಿಯ ರಕ್ಷಣೆ ಮಾಡುವಂಥದ್ದು ಮತ್ತು ರಾಷ್ಟ್ರೀಯ ಹಿತಾಸಕ್ತಿಗಳ ಒಂದು ರಕ್ಷಣೆಯನ್ನು ಮಾಡುವುದು. ಈ ಎಲ್ಲ ಅಂಶಗಳ ವಿವರಣೆಯನ್ನು ಕೂಡ ಬರೀಬೇಕು. 2ನೇ ಅಧ್ಯಾಯಕ್ಕೆ 10 ಅಂಕದ ಪ್ರಶ್ನೆಗಳಾದರೆ, ಇನ್ನು 7ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇರುವಂತಹ 10 ಅಂಕದ ಪ್ರಶ್ನೆಗಳು ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅನ್ನುವಂಥದ್ದು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಒಂದು 10 ಅಂಕದ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ನೋಡಿ. ಈ ಒಂದು ಪ್ರಶ್ನೆ 5 ವರ್ಷಗಳು ರಿಪೀಟ್ ಆಗಿರುವಂತಹದನ್ನು ನೋಡ್ಬೋದು. ಹೀಗಾಗಿ ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಉದಾರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದರೆ ಇದರ ಒಂದು ಅರ್ಥವನ್ನು ನೋಡೋದಾದರೆ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೆಲವು ನಿಯಂತ್ರಣಗಳನ್ನು ತೆಗೆದುಹಾಕುವುದೇ ಉದಾರೀಕರಣ. ಹಾಗೆ ಪ್ರಾಮುಖ್ಯತೆಗಳನ್ನು ನೋಡೋಣ. ಗ್ರಾಹಕ ಸ್ನೇಹಿ, ಸರ್ಕಾರದ ನೀತಿಗಳಿಂದ ಮುಕ್ತವಾಗುವಂಥದ್ದು, ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ಇನ್ನು ವಿಶ್ವ ಉದ್ಯಮಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ, ಖಾಸಗಿ ಹೂಡಿಕೆದಾರ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ, ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತದೆ, ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ. ಈ ಎಲ್ಲ ಅಂಶಗಳ
ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡಬೇಕಾಗುತ್ತೆ. ಇನ್ನು ಉದಾರೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದರೆ, ಉದಾರೀಕರಣದ ರಾಜಕೀಯ ಪರಿಣಾಮಗಳು ಈ ಕೆಳಗಂಡಂತಿವೆ. ಬೌದ್ಧಿಕ ಪಲಾಯನ, ಹಾಗೆ ಕಾರ್ಮಿಕರ ಅವಲಂಬನೆ ಕಡಿಮೆಯಾಗುತ್ತದೆ, ಪರಿಸರ ವಿನಾಶ ಹೆಚ್ಚಾಗುತ್ತದೆ, ಅಗತ್ಯ ವಸ್ತುಗಳ ಬೆಲೆಗಳ ನಿಯಂತ್ರಣವಾಗುತ್ತದೆ, ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ಹಣಕಾಸಿನ ಅಸ್ಥಿರತೆ. ಈ 6 ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ. ಇನ್ನು ಖಾಸಗೀಕರಣ ಎಂದರೇನು? ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಅದರ ಮಹತ್ವವನ್ನು ವಿವರಿಸಿ ಅಂತ ಕೇಳಿದರೆ, ಖಾಸಗೀಕರಣ ಅಂದರೆ ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಕೈಗಾರಿಕಾ ಸಂಸ್ಥೆಗಳನ್ನು ಖಾಸಗಿಯವರ ನಿಯಂತ್ರಣಕ್ಕೆ ನೀಡುವಂತಹದ್ದಾಗಿದೆ. ಇದರ ಪ್ರಾಮುಖ್ಯತೆಯನ್ನು ನೋಡೋದಾದರೆ, ಹೊಸ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ, ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತದೆ, ಇನ್ನು ವಿನೂತನವಾದಂತಹ ಯೋಜನೆಗಳು ಜಾರಿಗೆ ಬರುತ್ತೆ, ಇನ್ನು ಗುರಿಗಳ ಸಾಧನೆ ಆಗುತ್ತೆ, ಇನ್ನು ಬಂಡವಾಳವನ್ನು ಹೂಡುವಂಥದ್ದು ಏಕಸ್ವಾಮ್ಯ. ಈ 7 ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ. ಹಾಗೆ ಇನ್ನು ಖಾಸಗೀಕರಣ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಿದರೆ, ಖಾಸಗೀಕರಣದ ರಾಜಕೀಯ ಪರಿಣಾಮಗಳು ಈ ಕೆಳಕಂಡಂತಿವೆ. ಸಂಪತ್ತಿನ ಕೇಂದ್ರೀಕರಣ, ಹಾಗೆ ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತವೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಉಂಟಾಗುತ್ತದೆ, ಸೇವಾ ಮನೋಭಾವ ಕಡಿಮೆಯಾಗುತ್ತದೆ, ಉದ್ಯೋಗ ಭದ್ರತೆ ಇಲ್ಲ, ಹಾಗೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗುತ್ತದೆ. ಈ ಎಲ್ಲ ಅಂಶಗಳನ್ನು ಸವಿಸ್ತಾರವಾಗಿ ವಿವರಣೆ ಮಾಡಬೇಕಾಗುತ್ತೆ. ಇನ್ನು ಜಾಗತೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದರೆ, ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವಂತಹ ಒಂದು ಪ್ರಕ್ರಿಯೆಯೇ ಜಾಗತೀಕರಣ ಅಂತ ಹೇಳ್ಬಿಟ್ಟು ಅರ್ಥ. ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನು. ಜಾಗತೀಕರಣದ ಪ್ರಾಮುಖ್ಯತೆಗಳು: ಸಾಮರ್ಥ್ಯ, ಉನ್ನತೀಕರಣಗೊಂಡಂತಹ ತಂತ್ರಜ್ಞಾನದ ಬಳಕೆ, ವಿಶ್ವಗ್ರಾಮ, ಉದ್ಯೋಗಿಗಳ ಮುಕ್ತ ಸಂಚಾರ, ವಿಶ್ವದ ಸ್ಪರ್ಧೆಗೆ ಅವಕಾಶ ದೊರಕುತ್ತೆ, ಇನ್ನು ಹೊರಗುತ್ತಿಗೆಗೆ ಅವಕಾಶ ಇರುತ್ತೆ, ಮಾನವ ಸಂಪನ್ಮೂಲಗಳ ಬಳಕೆಯಾಗುತ್ತೆ. ಹಾಗೆ ಜಾಗತೀಕರಣದ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಮತ್ತು ಜಾಗತೀಕರಣದ ರಾಜಕೀಯ ಪರಿಣಾಮಗಳು ಏನು ಅಂತ ಇದೆ. ಶಕ್ತಿ ರಾಷ್ಟ್ರಗಳ ಒತ್ತಡ. ನೋಡಿ, ಈ ಒಂದು ಪ್ರಶ್ನೆಯೂ ಕೂಡ ಅಷ್ಟೇ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಹೀಗಾಗಿ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಅಭ್ಯಾಸ ಮಾಡಬೇಕಾಗುತ್ತೆ. ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ ಉಂಟಾಗುತ್ತದೆ, ಸಾಂಸ್ಕೃತಿಕ ವ್ಯಭಿಚಾರವಾಗುತ್ತೆ, ಇನ್ನು ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಸಾಲ ಮನ್ನಾ ರದ್ದುಗೊಳಿಸುವಂಥದ್ದು, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಈ ಎಲ್ಲ ಅಂಶಗಳ ವಿವರಣೆಯನ್ನು ಬರಿಬೇಕಾಗುತ್ತೆ. ಆಪ್ತ ಸ್ನೇಹಿ ಬಂಡವಾಳಶಾಹಿ ಎಂದರೇನು ಅಂತ ಇದೆ. ಅದರ ಸ್ವರೂಪವನ್ನು ವಿವರಿಸಿ ಇದೆ. ಆರ್ಥಿಕ ವ್ಯವಸ್ಥೆಯ ವಾಣಿಜ್ಯ ವ್ಯಾಪಾರಗಳಲ್ಲಿ ಯಶಸ್ವಿಯನ್ನು ಕಾಣಲು ವಾಣಿಜ್ಯೋದ್ಯಮಿಗಳು ಮತ್ತು ಸರ್ಕಾರಿ ಅಧಿಕಾರಿ ವೃಂದದ ನಡುವೆ ಇರುವಂತಹ ಒಂದು ನಿಕಟ ಸಂಬಂಧವಾಗಿರುತ್ತದೆ. ಇನ್ನು ಆಪ್ತಸ್ನೇಹಿ ಬಂಡವಾಳಶಾಹಿಯ ಸ್ವರೂಪವನ್ನು ನೋಡೋದಾದರೆ, ರಾಜಕೀಯ ಹತೋಟಿಯ ಪರವಾಗಿರುತ್ತೆ, ಹಾಗೆ ಆಪ್ತಸ್ನೇಹಿ ಬಂಡವಾಳ ಮತ್ತು ಪ್ರತಿಫಲ ಆಸ್ತಿಯ ಸಂರಕ್ಷಣೆ ಆಗುತ್ತೆ, ಹಾಗೆ ಲಾಭಾಂಶದ ಹಣ ಸಂಬಂಧಿಕರಲ್ಲಿ ಹಂಚಿಕೆ ಆಗುತ್ತೆ, ಇನ್ನು ಆರ್ಥಿಕ ಶಕ್ತಿಯ ಕೇಂದ್ರೀಕರಣ ಆಗುತ್ತೆ. ಹಾಗೆ ನೇಪಾಳದಲ್ಲಿ ಪ್ರಜಾಸತ್ತಾತ್ಮಕ ಚಳುವಳಿಯನ್ನು ವಿವರಿಸಿ ಅಂತ ಕೇಳಿದರೆ, ಇದರ ಒಂದು ಪೀಠಿಕೆಯನ್ನು ನೋಡೋದಾದರೆ 18ನೇ ಶತಮಾನದಲ್ಲಿ ರಾಜಪ್ರಭುತ್ವದ ಅಸ್ತಿತ್ವ ಆಗುತ್ತೆ. ಪ್ರಜಾಸತ್ತಾತ್ಮಕ ಚಳುವಳಿಗೆ ಭಾರತ ಮತ್ತು ಚೀನಾ ದೇಶಗಳ ಪ್ರಭಾವ ಉಂಟಾಗುತ್ತೆ. ಇನ್ನು ಬೀರೇಂದ್ರ ಬಿಕ್ರಮ್ ಶಾ ಆಳ್ವಿಕೆ ಕಾಲದಲ್ಲಿ ಪ್ರಜಾಸತ್ತಾತ್ಮಕ ಮತ್ತು ಮಾವೋದಿ ಚಳುವಳಿ ಪ್ರಾರಂಭವಾಯಿತು. 1960-1970ರವರೆಗೆ ಹೋರಾಟ ಪ್ರಾರಂಭವಾಗುತ್ತೆ. ಪ್ರಪ್ರಥಮ ಚುನಾಯಿತ ಸರ್ಕಾರ ನ್ಯಾಷನಲ್ ಕಾಂಗ್ರೆಸ್ನ ಕೊಯಿರಾಲ ಸರ್ಕಾರದಿಂದ ವಿಸರ್ಜನೆಗೊಳ್ಳುತ್ತೆ. ಹಾಗೆ 1980ರಲ್ಲಿ ಸೀಮಿತ ಪ್ರಜಾಪ್ರಭುತ್ವ, ಬಹುಪಕ್ಷಗಳ ಸಂಸದೀಯ ರಾಜಪ್ರಭುತ್ವ, 1996ರಲ್ಲಿ ಕಮ್ಯುನಿಸ್ಟ್ ಮಾವೋದಿ ರಾಜಕೀಯ ಕದನಕ್ಕೆ ಚಾಲನೆ ನೀಡ್ತಾರೆ. ಹಾಗೆ ಸಮಗ್ರ ಶಾಂತಿ ಒಪ್ಪಂದ 2006 ನವೆಂಬರ್ 21. ಜ್ಞಾನೇಂದರ 7 ಪಕ್ಷಗಳ ಮೈತ್ರಿ ಸಂಘಟನೆ 18ನೇ ಮೇ 2006ರಲ್ಲಿ ಲೋಕತಾಂತ್ರಿಕ ಆಂದೋಲನ. ನೇಪಾಳದ ಮ್ಯಾಗ್ನಾ ಕಾರ್ಟ್ ಮೇ 18 ಲೋಕತಾಂತ್ರಿಕ ದಿನ. 2008 ಮೇ 29 ಹೊಸ ಸಂವಿಧಾನದ ರಚನೆ. ಜೂನ್ 2008 ನೇಪಾಳದ ಅಧಿಕೃತವಾದಂತಹ ಸಂಯುಕ್ತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮರುನಾಮಕರಣ. ಹಾಗೆ ಪ್ರಥಮ ಅಧ್ಯಕ್ಷ ರಾಮ್ ಬರನ್ ಯಾದವ್, ಪ್ರಥಮ ಪ್ರಧಾನಿ ಪುಷ್ಪಕ್ ಕಮಲ್ ದಾನ್,
ಭೂತಾನ್ನಲ್ಲಿ ನಡೆದ ಪ್ರಜಾಸತ್ತಾತ್ಮಕ ಚಳುವಳಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. 1950 ಭೂತಾನ್ ದೇಶವು ನಿರಂಕುಶ ರಾಜಪ್ರಭುತ್ವದಿಂದ ಬಹುಪಕ್ಷೀಯ ಪ್ರಜಾಪ್ರಭುತ್ವಕ್ಕೆ ಬದಲಾವಣೆಗೊಂಡಿದೆ. 1972 ಜಿಗ್ಮೆಸೆಯೆ ವಾಂಗ್ಚುಕ್ ಅಧಿಕಾರದ ವಿರುದ್ಧ ಜನಶಾಂತಿಯುತ ಹೋರಾಟ. 1990ರಲ್ಲಿ ಎಸ್.ಕೆ. ನ್ಯೂಪಾಣಿ ನೇತೃತ್ವದಲ್ಲಿ ಹೋರಾಟ. 1990ರಲ್ಲಿ ಭೂತಾನ್ ಚಳುವಳಿಗೆ ಕಾರಣ ರಾಜಪ್ರಭುತ್ವದ ವಿರೋಧ, ಸರ್ಕಾರದ ಸಾಂಸ್ಕೃತಿಕ ಶೋಷಣೆ, ಮಾನವ ಹಕ್ಕುಗಳ ಉಲ್ಲಂಘನೆ, ಕೈದಿಗಳ ಹಿಂಸೆ, ಜನರ ದಸ್ತಗಿರಿ ಮತ್ತು ಸೆರೆಮನೆಗೆ ಹಾಕುವರು. ಇನ್ನು ಜನರ ವಾಕ್ ಸ್ವಾತಂತ್ರ್ಯ ಮೊಟಕುಗೊಳಿಸುವಿಕೆ ಮುಂತಾದವು ಭೂತಾನ್ ಜನರ ಹೋರಾಟದ ಸ್ಫೂರ್ತಿಯ ಚೆಲುಮೆ. ರಾಂಗ್ತೋಂಗ್ ಕುನಲಿ ದೊರಜಿ 24 ಮಾರ್ಚ್ 2008 ಪ್ರಥಮ ರಾಷ್ಟ್ರೀಯ ಮಂಡಳಿಗೆ ಪ್ರಜಾಸತ್ತಾತ್ಮಕ ಚುನಾವಣೆ. 18/7/2007 ಭೂತಾನ್ನ ಹೊಸ ಸಂವಿಧಾನದ ಜಾರಿಯಾಗುತ್ತೆ. ಇವುಗಳ ವಿವರಣೆಯನ್ನು ಬರೀಬೇಕಾಗುತ್ತೆ. ಇನ್ನು ಆಫ್ಘಾನಿಸ್ತಾನದ ಪ್ರಜಾಸತ್ತಾತ್ಮಕ ಚಳುವಳಿಯನ್ನು ವಿವರಿಸಿ ಅಂತ ಕೇಳಿದರೆ, ಇದು ಏಪ್ರಿಲ್ 27, 1978 ಸೌಹುರ ಕ್ರಾಂತಿ. ಮೇ 1, 1978 PDPA ಅಂದರೆ ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ ಅನ್ನುವಂಥದ್ದು ಅಧ್ಯಕ್ಷ ತಾರಕಿ ಆಡಳಿತ 1992ರವರೆಗೆ. ಕಾಮೂಲ್ಸ್ ಆಡಳಿತಾವಧಿ ಬೆಳವಣಿಗೆಗಳು. ಡಾಕ್ಟರ್ ನಜೀಬುಲ್ಲಾ ಅಧಿಕಾರಾವಧಿಯಲ್ಲಿ ಬೆಳವಣಿಗೆಗಳು. ಬಾನ್ ಒಪ್ಪಂದ 2001 ಪ್ರಮುಖ ಅಂಶಗಳು. ಲಿಂಗ ತಾರತಮ್ಯ, ಜನಾಂಗೀಯ ಸುಧಾರಣೆ, ಜನರ ಸರ್ಕಾರದ ಭಾಗವಹಿಸುವಿಕೆ, ಆರ್ಥಿಕ ಪ್ರಗತಿ ಮುಂತಾದವು. 2004ರಲ್ಲಿ ಜನವರಿಯಲ್ಲಿ ಹೊಸ ಸಂವಿಧಾನದ ಜಾರಿಯಾಗುತ್ತೆ. 2004 ಅಕ್ಟೋಬರ್ ರಾಷ್ಟ್ರೀಯ ಚುನಾವಣೆ. 2005ರಲ್ಲಿ ಸಂಸತ್ತು ಮತ್ತು ಪ್ರಾಂತೀಯ ಚುನಾವಣೆ. 2005-6 ಉಗ್ರರ ಅಟ್ಟಹಾಸ. 2009 ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು NATO ಒಪ್ಪಂದದಂತೆ ಅಫ್ಘಾನಿಸ್ತಾನದಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರಕ್ಕೆ ಪ್ರಯತ್ನ. 2010ರಲ್ಲಿ ರಾಷ್ಟ್ರೀಯ ಸಂಸತ್ತಿನ ಚುನಾವಣೆ ಆಗುತ್ತೆ. ಇನ್ನು ಪ್ರಸ್ತುತ ಅಫ್ಘಾನಿಸ್ತಾನದ ಅಧ್ಯಕ್ಷರು ಅಶ್ರಫ್ ಘನಿ ಅವರು. ಈಜಿಪ್ಟ್ನಲ್ಲಿ ನಡೆದಂತಹ ಪ್ರಜಾಸತ್ತಾತ್ಮಕ ಚಳುವಳಿಯನ್ನು ವಿವರಿಸಿ ಅಂತ ಕೇಳಿದರೆ, ಈಜಿಪ್ಟ್ನಲ್ಲಿ ಏಪ್ರಿಲ್ 1923ರವರೆಗೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿತ್ತು. ರಾಜಪ್ರಭುತ್ವ ತನ್ನ ನಿಯಂತ್ರಣವನ್ನು ಕಳೆದುಕೊಂಡಂತೆ ಹೊಸ ಸಂವಿಧಾನೇತರ ಸರ್ಕಾರ ರಚನೆ ಆಯಿತು. 3 ಹಂತದ ರಾಜಕೀಯ ಬೆಳವಣಿಗೆ ಆರಂಭಗೊಂಡು. ಮೊದಲನೇದಾಗಿ ಬದಲಾವಣೆಯ ಮೊದಲ ಹಂತ 1956ರಲ್ಲಿ ಹೊಸ ಸಂವಿಧಾನ ಜಾರಿ. ಗಾಮಾಲ್ ಅಬ್ದೆಲ್ ನಾಸಿರ್ ಅಧಿಕೃತವಾಗಿ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ಹಾಗೆ ಬದಲಾವಣೆ ಎರಡನೆಯ ಹಂತ 2011ರಲ್ಲಿ ಪ್ರಜಾಪ್ರಭುತ್ವ ಅಲೆಪ್ ಆರಂಭ ಮತ್ತು ಪ್ರಜಾಸತ್ತಾತ್ಮಕ ಸರ್ಕಾರದ ಅಸ್ತಿತ್ವಕ್ಕೆ ಹೋರಾಟವನ್ನು ಮಾಡಲಾಗುತ್ತೆ. ಹಾಗೆ ಬದಲಾವಣೆಯ ಮೂರನೆಯ ಹಂತ ಅಂದರೆ ಮಹಮ್ಮದ್ ಮುರ್ಸಿ ಅಧಿಕಾರ ಅಂತ್ಯ ಮತ್ತು ಹೊಸ ಸರ್ಕಾರಿ ಜಾರಿಯಾಗುತ್ತೆ. 2012ರ ಚುನಾವಣೆ. ಮತ್ತೊಮ್ಮೆ ಮಹಮ್ಮದ್ ಮುರ್ಸಿ ಚುನಾಯಿತ ಅಧ್ಯಕ್ಷರಾಗ್ತಾರೆ. ಈಜಿಪ್ಟ್ನಲ್ಲಿ ಮತ್ತೆ ಮಿಲಿಟರಿ ದಂಗೆ ಆಗುತ್ತೆ. 2011 ಈಜಿಪ್ಟ್ ಗಣರಾಜ್ಯಾವಧಿ ಮತ್ತು ಅರೆ ಅಧ್ಯಕ್ಷೀಯ ಪದ್ಧತಿಯ ಸರ್ಕಾರಕ್ಕೆ ಮಾನ್ಯತೆ. ಹೊನ್ನ ಮುಬಾರಕ್ ರಾಜೀನಾಮೆ ನೀಡಿದರು. ಸಂಸತ್ ಮತ್ತು ಸಂವಿಧಾನವನ್ನು ಮಿಲಿಟರಿ ಆಡಳಿತ ರದ್ದುಪಡಿಸುತ್ತದೆ. ಹಾಗೆ ಹಂಗಾಮಿ ಅಧ್ಯಕ್ಷರಾಗಿ ಆದಿ ಮನ್ಸೂರ್ ಆಡಳಿತ ಪ್ರಾರಂಭ ಆಯಿತು. ಈಜಿಪ್ಟ್ನಲ್ಲಿ ಹೊಸ ಪ್ರಜಾಪ್ರಭುತ್ವದ ಸರ್ಕಾರದ ಸಂವಿಧಾನಾತ್ಮಕ ಸರ್ಕಾರದ ಅವಶ್ಯಕತೆ ಇದೆ. ಹಾಗೆ ಲಿಬಿಯಾದ ಪ್ರಜಾಸತ್ತಾತ್ಮಕ ಚಳುವಳಿಯನ್ನು ವಿವರಿಸಿ ಅಂತ ಕೇಳಿದರೆ, ಲಿಬಿಯಾದ ಒಂದು ಅರಬ್ ರಾಷ್ಟ್ರ 24 ಡಿಸೆಂಬರ್ 1951ರಲ್ಲಿ ಸ್ವತಂತ್ರವಾಯಿತು. ದೊರೆ ಎಡ್ರಿಸ್ ಲಿಬಿಯಾದ ಸಂವಿಧಾನಾತ್ಮಕ ಮತ್ತು ಅನುವಂಶೀಯ ಪ್ರಜಾಪ್ರಭುತ್ವದ ಅರಸನಾಗಿರ್ತಾನೆ. ಇನ್ನು ಕರ್ನಲ್ ಗಡಾಫಿ ದಾಳಿ 2011ರವರೆಗೆ ಈತನ ಆಡಳಿತ ನಡೆಯುತ್ತೆ. NTC ನ್ಯಾಷನಲ್ ಟ್ರಾನ್ಸಿಷನಲ್ ಕೌನ್ಸಿಲ್ ಅಸ್ತಿತ್ವಕ್ಕೆ ಬರುತ್ತೆ. ಇದು ಗಡಾಫಿ ವಿರುದ್ಧ 27/2/2011ರ ಹೋರಾಟ ಆರಂಭವಾಯಿತು. ಇನ್ನು ಬಹುಪಕ್ಷ ಪದ್ಧತಿ ಜಾರಿಗೆ ತಂದಿತ್ತು. 2011ರಲ್ಲಿ ಹಂಗಾಮಿ ಸರ್ಕಾರದ ಸ್ಥಾಪನೆ ಆಯಿತು. NTC ಅಧಿಕಾರ ಪಡೆಯುತ್ತೆ. ಇನ್ನು ಮಿಲಿಟರಿ ಆಳ್ವಿಕೆಯಿಂದ 2012 ಅಕ್ಟೋಬರ್ 23 ಲಿಬಿಯಾ ಸ್ವಾತಂತ್ರ್ಯ ಘೋಷಣೆ ಆಯಿತು. GNS ಜನರಲ್ ನ್ಯಾಷನಲ್ ಕಾಂಗ್ರೆಸ್ ಚುನಾವಣೆ ನಡೆಯುತ್ತೆ. ಇನ್ನು NTC ಹಂಗಾಮಿ ಸರ್ಕಾರದ ವರ್ಗಾಯಿಸಲಾಯಿತು. GNC ಬಹುಮುಖ್ಯ ಜವಾಬ್ದಾರಿ ಜನಮತ ಗಣನೆಯ ಮೂಲಕ ಸಂವಿಧಾನವನ್ನು ರಚಿಸುವುದು. ಇದು ಲಿಬಿಯಾದ ಪ್ರಜಾಪ್ರಭುತ್ವದ ಸರ್ಕಾರದ ಸ್ಥಾಪನೆಗೆ ಭದ್ರ ಬುನಾದಿ ಹಾಕಲಾಯಿತು. ಇಷ್ಟು ನಿಮ್ಮ ಒಂದು 7ನೆಯ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ 10 ಅಂಕದ ಪ್ರಶ್ನೆಗಳು. ಒಟ್ಟಾರೆ ಇದು ಬ್ಲೂ ಪ್ರಿಂಟ್ ಪ್ರಕಾರ ಇರೋದರಿಂದ ಈ ಎಲ್ಲ ಅಂಶಗಳನ್ನು ನೀವು ಹೆಚ್ಚಿನಾಗಿ ಅಭ್ಯಾಸವನ್ನು ಮಾಡಿದರೆ ಸುಲಭವಾಗಿ 10 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಪರೀಕ್ಷೆಗೆ